ನಿನ್ನಂತ ತಮ್ಮ ಇರೋದು ನಿಜವಾಗ್ಲೂ ನನ್ನ ಅದೃಷ್ಟ ಕಣೋ. ಮತ್ತೆ ನನ್ ವಿಷಯ ಏನ್ ಬಾವಾ? ನಿನ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನೀನ್ ದೇವತೆ ಕಣಮ್ಮ. ನಿನ್ನಂತ ದೇವತೆ ನನ್ನ ತಮ್ಮನಿಗೆ ಹೆಂಡತಿಯಾಗಿ ಸಿಕ್ಕಿರೋದು ಇವನ್ ಅದೃಷ್ಟ. ಲೋ ತಮ್ಮ, ನೀನ್ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಅವನಿ ನಿನಗೆ ಹೆಂಡತಿಯಾಗಿ ಸಿಕ್ಕಿದಾಳ್ ಕಣೋ. ಥ್ಯಾಂಕ್ ಯು ಬಾವಾ. ಅಯ್ಯ ಅವನಿ, ಇದು ಕಾಂಪ್ಲಿಮೆಂಟ್ ಅಲ್ಲ, ನಿಜವಾಗ್ಲೂ ನಿಜಾನೇ. ಬಾಮೈದ ಮಧ್ಯದಲ್ಲಿ ಎಣ್ಣೆ ಏನಾದ್ರೂ ಹೊಡೆದ ಏನು? ನಾನೀ ಮನೆ ಕಾಲಿಡಕ್ಕೂ ಮುಂಚೆ ಈ ಮನೇಲಿ ಎಂತ ವ್ಯಕ್ತಿಗಳಿರ್ತಾರೋ ಅಂತ ಅನ್ಕೊಂಡಿದ್ದೆ. ಅಪ್ಪ ಅಮ್ಮನ್ ಬಿಟ್ರೆ ನನ್ನ ಕಣ್ಣಿಗೆ ಒಳ್ಳೆಯವರಾಗಿ ಕಾಣಿಸಿದ್ದು ಅದು ನೀವೇ. ನೀವಿಬ್ರು ತುಂಬಾ ತುಂಬಾ ಒಳ್ಳೆಯವರು. ಡೌಟೇ ಇಲ್ಲ. ಏನು ಆಗಿದೆ ಇವನಿಗೆ? ನೀವಿಬ್ರು ತುಂಬಾ ತುಂಬಾ ಒಳ್ಳೆಯವರು. ನಿಮಗೆ ನನ್ನ ದೃಷ್ಟಿನೇ ತಾಗೋ ತರ ಇದೆ. ಕೇಳಿಸ್ಕೊಂಡ್ಯಾ ಎಷ್ಟು ಸೌಂಡ್ ಬಂತು? ಅವನೇ ನೀನ್ ಶ್ರೀಕರ್ ಹತ್ರ ಬಾ ಬಾ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಮನೆಯವ್ರ ಕಣ್ಣು, ಯಾರ ಕಣ್ಣು ತಾಗಬಾರ್ದು. ಎಲ್ಲಿ ಥೂ ಅನ್ನಿ, ಥೂ ಅನ್ನು ತಮ್ಮ. ನೀನು ತು ತು ತು. ಈ ಕೃಷ್ಣನ್ಗೆ ಅಷ್ಟ್ರಲ್ಲೇ ಬ್ರೇನ್ ಏನಾದ್ರೂ ಡ್ಯಾಮೇಜ್ ಆಯ್ತಾ ಏನೋ? ನೀವಿಬ್ರು 100 ಕಾಲ ಸಂತೋಷವಾಗಿರ್ಬೇಕು. ಇವತ್ತು ನೀನ್ ನಮ್ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಣ್ಣ. ನಿನಗೆ ಸಂತೋಷ ಬಗ್ಗೆ ಕಾಣ್ತಿದೆ, ಅಲ್ಲಿ ನನ್ನ ಗ್ಯಾಂಗ್ ನನ್ನ ಒಗ್ದು ಒಣಗಿ ಹಾಕೋ ಥರ ಕಾಣಿಸ್ತಾ ಇದೆ. ನಾನು ಕಾಮಾಗಿ ಹೊರಗೆ ಹೋಗಿಲ್ಲ ಅಂದರೆ ಅವ್ರ ಕೈಯಲ್ಲಿ ನಾನು ಚಟ್ನಿ ಆಗಿಬಿಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಅಣ್ಣ? ಏನಿಲ್ಲ ತಮ್ಮ, ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನೀವಿಬ್ರು ಸಂತೋಷವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಕಂಟೆಂಟ್ಗೆ ಕನೆಕ್ಟ್ ಆಗೋಗ್ತೀನಿ ಅಂದ, ಪಂಚ್ ಡೈಲಾಗ್ ಬ್ಲಾಸ್ಟ್ ಮಾಡ್ತೀನಿ ಅಂದ, ಕೊನೆಗೆ ಟುಸ್ ಆಗೋದ. ಹೋಗ್ಬೇಕಾದ್ರೆ ಚೆನ್ನಾಗೇ ಹೋದ್ನಲ್ಲ, ಮಧ್ಯದಲ್ಲಿ ಏನ್ ನಡೀತು? ಒಳ್ಳೆ ಸ್ಪೀಡಲ್ಲಿ ಹೋದ. ಸಡನ್ ಆಗಿ ಏನಾಯ್ತು ಇವನ್ಗೆ? ಸ್ಪೀಡ್ ಬ್ರೇಕರ್ ಬಂತು. ಏನೇನೋ ಮಾತು ಹೇಳಿ ಏನೋ ನಡೆಯುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಕೃಷ್ಣ ಭಾವ ರೀಚ್ ಆಗಲಿಲ್ಲ, ಅದಕ್ಕೆ ನೀವು ಡಿಸಪಾಯಿಂಟ್ ಆದ್ರಿ. ಹಾ, ಭಾವಂಗ್ ಸ್ಪೀಡ್ ಬ್ರೇಕರ್ ಆಗಿ ಬಂದಿದ್ದು ನಾನೇ. ಭಾವಂಗೆ ಕೆಲವು ರಹಸ್ಯಗಳನ್ನ ಹೇಳ್ದೆ, ಅದನ್ನ ಕೇಳಿ ಮನಸ್ ಬದಲಾಯಿಸ್ಕೊಂಡು ತಮ್ಮನ ಹತ್ರ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ನಿಧಾನವಾಗಿ ಹೊರಗಡೆ ಹೊರಟೋದ್ರು. ಏನೋ ಮಾಡಬೇಕು ಅಂತ ಟ್ರೈ ಮಾಡಬೇಡಿ. ಫೈನಲ್ ಆಗಿ ಹೀಗೆ ಡಿಸಪಾಯಿಂಟ್ಮೆಂಟ್ ಆಗ್ಬೇಕಾಗತ್ತೆ. ಬಾಯ್. ಇಷ್ಟು ಜನ ಇದೀವಿ, ಎಲ್ಲರ ಬಾಯ್ನು ಹೇಗ್ ಮುಚ್ಚಿದ್ಲೋ ನೋಡಿ. ಅವನಿ ಕೃಷ್ಣನ್ಗೆ ಏನ್ ಟ್ವಿಸ್ಟ್ ಕೊಟ್ಟಿರ್ತಾಳೋ ಅದೇನೇ ಅರ್ಥ ಆಗ್ತಿಲ್ಲ. ಎಷ್ಟೇ ಟ್ವಿಸ್ಟ್ ಕೊಟ್ರು ಅವನಿಗೆ ಭಯ ಪಡ್ಬೇಕಾಗಿರೋ ಅಗತ್ಯ ಏನಿದೆ? ಕೃಷ್ಣನ್ನೇ ಭಯ ಪಡಿಸಿದಾಳೆ ಅಂದ್ರೆ ಅದೇನ್ ಚಿಕ್ಕ ವಿಷಯ ಅಲ್ಲ. ಮನೇಲಿ ಏನ್ ನಡೀತಿದ್ಯೋ ಅರ್ಥ ಆಗಿ ಸಾಯ್ತಿಲ್ಲ. ಇದಕ್ಕೆ ಹಿಂದೆ ಒಂದ್ಸರಿ ನಾನು ನೇಣು ಹಾಕೊಳಕ್ ಹೋದಾಗ ನೀವು ಅನಾವಶ್ಯಕವಾಗಿ ಕಾಪಾಡಿದ್ರಿ. ಬಾಬಾ, ಇವಾಗ ಯಾರು ಅಡ್ಡ ಬರಲ್ಲ, ಹೋಗಿ ಕೆಲಸ ಮಾಡು. ಈ ಸಲ ಯಾರು ಕಾಪಾಡಲ್ಲ ಬಿಡು. ಕೃಷ್ಣನ್ ಮದುವೆ ಆಗುತ್ತೋ ಇಲ್ವೋ ತಿಳ್ಕೊಳ್ದೆ ನಾನು ಸಾಯಲ್ಲ. ಅವನಿ ಕೃಷ್ಣನ್ ಏನ್ ಹೇಳಿರ್ತಾಳೆ? ಅಣ್ಣ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಿರೋದು, ಅಷ್ಟು ಪ್ರೀತಿ ತೋರ್ಸೋದು ನನಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು. ಆ ಪ್ರೀತಿ ತೋರ್ಸೋದ್ರ ಹಿಂದೆ ನಿನ್ ಪಾತ್ರ ಇದೆ ಅಂತ ನನಗೆ ಅರ್ಥ ಆಯ್ತು. ಏನ್ ನಡೀತು ಹೇಳೋ? ಹೇಳ್ತೀನಿ ಭಾವ. ಕೃಷ್ಣ ಭಾವನ ನಿಹಾರಿಕಾ ಗ್ಯಾಂಗ್ ಎಲ್ಲ ಸೇರಿ ತುಂಬಾ ರೊಚ್ಚಿಗೆ ಇಳಿಸಿ ನಿನ್ನ ಹತ್ರ ಕಳಿಸಿದ್ರು. ಭಾವ ಬೆಂಕಿ ಉಂಡೆ ಹಾಗೆ ರೆಡಿಯಾಗಿ
ನಿನ್ ಜೊತೆ ಜಗಳ ಮಾಡ್ಬೇಕು ಅಂತ ಸ್ಪೀಡಾಗಿ ಬರ್ತಿರ್ಬೇಕಾದ್ರೆ ಟೋಲ್ ಗೇಟ್ ಆಗಿ ನಾನು ಅಡ್ಡ ಹೋದೆ. ಎಲ್ಲಿಗ್ ಬಾವ ಗಾಳಿಗಿಂತ ಸ್ಪೀಡಾಗಿ ಹೋಗ್ತಿದ್ಯಾ? ನಾನು ನನ್ನ ತಮ್ಮನ ಹತ್ರ ಮಾತಾಡಬೇಕು. ಏನ್ ಮಾತಾಡ್ಬೇಕು? ನಿನ್ನ ಬಗ್ಗೆನೇ ಮಾತಾಡಬೇಕು. ಹಾ, ನನ್ ಬಗ್ಗೆ ಆದ್ರೆ ನನ್ನ ಹತ್ರ ಮಾತಾಡು. ಹಾಂ, ನಾನು ಹೆಣ್ಮಕ್ಳ ಜೊತೆ ಜಗಳ ಆಡಲ್ಲ. ನನ್ ಬಗ್ಗೆ ನೀನ್ ಹೇಳೋದಕ್ ಮುಂಚೆ ನಿನ್ ಬಗ್ಗೆ ನನ್ಗೊಂದ್ ವಿಷಯ ಗೊತ್ತಾಯ್ತು, ಅದನ್ನ ಹೇಳ್ತೀನಿ ಕೇಳು. ಏನದು? ಮೊನ್ನೆ ನಾವು ನಮ್ಮ ಹಳ್ಳಿಗೆ ನಿಮ್ ನಿಶ್ಚಿತಾರ್ಥಕ್ಕೋಸ್ಕರ ಹೋದಾಗ ನಿನ್ನ ಕಿಡ್ನಾಪ್ ಮಾಡಿದ್ರು ಅಲ್ವಾ? ಆ ಕಿಡ್ನಾಪ್ ಪ್ಲಾನ್ ಯಾರ್ದು ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಹೌದಾ? ಯಾರದು? ಮೊದಲು ಹೋಗಿ ಅವರು ನೋಡ್ಕೋತೀನಿ. ಅರೆ ರೇ ರೇ ರೇ, ಏನ್ ಪರ್ಫಾರ್ಮೆನ್ಸು! ನೀನ್ ಎಷ್ಟೇ ಒಳ್ಳೆ ನಟ ಆಗಿದ್ರು ಅದನ್ನ ಅವನೇ ಮುಂದೆ ಪ್ರದರ್ಶಿಸಿದ್ರೆ ಹೇಗೆ? ಆ ಕಿಡ್ನಾಪ್ ಡ್ರಾಮಾಗೆ ಸೂತ್ರಧಾರ ನೀನೇ ಅಂತ ಗೊತ್ತಾಯ್ತು. ಏನ್ ಮಾತಾಡ್ತಾ ಇದೀಯ ಅವನಿ? ನಾನ್ ಪ್ಲಾನ್ ಮಾಡ್ದಂದ್ರೆ ಏನು? ಅಬ್ಬಪ್ಪ, ನಿಜ ಹೇಳ್ತಾ ಇದ್ದೀನಿ ಬಾಬಾ. ನೀನ್ ಓವರ್ ಆಕ್ಷನ್ ಮಾಡಿದ್ರೆ ಆಧಾರಗಳ ಸಮೇತ ಅತ್ತೆ ಮುಂದೆ ಬಯಲ್ ಮಾಡ್ತೀನಿ ಬಾವಾ. ನೀನೇನಾದ್ರೂ ನನ್ ಗಂಡಂಗ್ ಒಂದ್ ಮಾತು ಹೇಳಿದ್ರೆ ಅವತ್ ನಡೆದಿದ್ದನ್ನೆಲ್ಲ ಹೊರಗಡೆ ಗೆಳ್ದು ಅತ್ತೆ ಮಾವಂಗೆ ಎಲ್ಲಾನು ವಿವರಿಸಿ ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅವನಿ. ನಿನ್ ಮುಂದೆ ತುಂಬಾ ಜಾಗೃತವಾಗಿರ್ಬೇಕು ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆ ಥರ ಶಾಕ್ ಕೊಟ್ಟಿದ್ದಕ್ಕೇನೆ ನಿಮ್ಮಣ್ಣ ನಿಮ್ ಮುಂದೆ ದ್ವಿಪಾತ್ರಾಭಿನಯ ಮಾಡಿದ್ರು. ಹಾಗಾದ್ರೆ ನೀನು ಅನುಮಾನಿಸಿದ ಹಾಗೆ ಕಿಡ್ನಾಪ್ ಪ್ಲಾನ್ ಎಲ್ಲ ಮಾಡಿದ್ದು ನಮ್ಮ ಅಣ್ಣನೇ ಅಂತಾಯ್ತು. ಅಣ್ಣನಿಗೆ ನಮ್ಮ ಫ್ಯಾಮಿಲಿ ಕಟ್ಟುಪಾಡುಗಳು ಇನ್ನೂ ಅಭ್ಯಾಸ ಆಗ್ತಿಲ್ಲ. ಹಳೆ ಜೀವನದಲ್ಲೇ ಬದುಕ್ತಿದ್ದಾನೆ. ಆ ಜೀವನದಿಂದ ಭಾವನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನೋದೇ ನನ್ನ ಆಸೆ. ಕೃಷ್ಣಣ್ಣ ಅಂತವನು ಅಂತ ಗೊತ್ತಾದ್ರೆ ಅಮ್ಮ ನಿಜವಾಗ್ಲೂ ತಡ್ಕೊಳ್ಳೋದಿಲ್ಲ. ಅದಕ್ಕೆ ಅಲ್ವಾ ಭಾವನ್ ಬಗ್ಗೆ ಗೊತ್ತಾಗ್ತಾ ಇರೋ ಹಾಗೆ ನಾವು ಮ್ಯಾನೇಜ್ ಮಾಡ್ತಾ ಇರೋದು. ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡ, ಬಿಟ್ಬಿಡು ಅಂತ ಅವಾಗವಾಗ ನಾನೇ ನಿನಗೆ ಹೇಳ್ತಿರ್ತೀನಿ ಹೊರತು ನೀನ್ ಮಾತ್ರ ತಾಳ್ಮೆಯಿಂದ ಇರ್ತಾ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಆಗಿರ್ತಿದೀಯ. ನೀನೇನಾದ್ರೂ ನನಗ್ಯಾಕೆ ಅಂತ ಒಂದು ಕ್ಷಣ ಅನ್ಕೊಂಡ್ರೆ ನಿಹಾರಿಕಾ ಅಣ್ಣನಿಂದ ಇವತ್ ನಮ್ಮ ಕುಟುಂಬ ಏನಾಗ್ತಿತ್ತೋ. ಥ್ಯಾಂಕ್ ಯು ಸೋ ಮಚ್ ಅವನಿ. ಈ ನಡುವೆ ಅಮ್ಮ ಅವನಿ ವಿಷಯದಲ್ಲಿ ಸ್ವಲ್ಪ ಒಳ್ಳೆಯವಳಾಗಿರ್ತಾಳೆ, ಒಂದೊಂದ್ಸರಿ ಹೊಗಳ್ತಾಳೆ, ಒಂದೊಂದ್ಸರಿ ಬೈತಾಳೆ. ಪೂರ್ತಿಯಾಗಿ ಅವನಿ ಕಡೆ ಹೊರಟೋದ್ಲು ಅಂದ್ರೆ ಮಾತ್ರ ತುಂಬಾ ಅಪಾಯ. ಹೌದೌದು, ಅದು ಮಾತ್ರ ನಿಜ. ಅವನಿನ ಹೊರಗಡೆ ಹಾಕೋದಕ್ಕೆ ಮೊದಲು ಎಷ್ಟು ಪ್ರಯತ್ನ ಮಾಡಿದ್ವಿ, ಯಾವುದು ವರ್ಕೌಟ್ ಆಗ್ಲಿಲ್ಲ. ಅಕ್ಕ, ತಂಗಿ, ಅತ್ಗೆ, ನನ್ನ ಹೆಸರೇ ಹೇಳ್ತಿದ್ದೀರಲ್ಲ. ನಿನ್ ಹೆಸರನ್ನ ಜಪಿಸಿದ್ರೆ ಪುಣ್ಯ ಬರುತ್ತೆ ಅಂತ ಪೂಜಾರಿಯವರು ಹೇಳಿದ್ರು, ಅದಕ್ಕೆ ಜಪಿಸ್ತಾ ಇದೀವಿ. ನಿಜವಾಗ್ಲೂನಾ? ಹಾಗಾದ್ರೆ ದಿನಾ ಜಪ ಮಾಡಿ ನಿಮಗ್ ಒಳ್ಳೇದೇ ಆಗ್ಬೇಕು ಅಂತ ನಾನು ಆಶೀರ್ವಾದ ಮಾಡ್ತೀನಿ. ವಸಂತ ಅವರೇ, ವಸಂತ ಅವರೇ, ಏನ್ರಿ? ನಮ್ಮ ಮನೇಲಿ ಲಕ್ಷ್ಮಿ ಸೌಭಾಗ್ಯವತಿ ವ್ರತ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ತಪ್ಪದೆ ಬರಬೇಕು. ಖಂಡಿತ ಬರ್ತೀವಿ. ನೀನ್ ಕೂಡ ತಪ್ಪದೆ ಬರಬೇಕು. ಸರಿ ರೀ. ಒಂದ್ ನಿಮಿಷ ಇರಿ. ಏನಾಯ್ತು ಲಾವಣ್ಯ ಅವರೇ? ನೀವು ಈ ಅವನಿನ ಕರೆಯೋದಕ್ಕೆ ಅವಕಾಶ ಇಲ್ಲ. ಅವನಿಗೆ ಕುಂಕುಮನ ಹಚ್ಚಬಾರ್ದು. ಅವನಿನ ಕರೆದ್ರೆ ನಾವು ಬರಲ್ಲ. ಅವನಿ ನಿಮ್ಮನೆಯವಳೆ ಅಲ್ವಾ? ಹಾಗಿದ್ರೇನಂತೆ, ಮನೇಲಿ ಎಲ್ಲಾರ್ಗೂ ಇಷ್ಟ ಆಗ್ಬೇಕು ಅಂತ ಏನ್ ರೂಲ್ಸ್ ಏನಿಲ್ವಲ್ಲ. ಅವನಿ ಜಾಗದಲ್ಲಿ ನಮ್ಗೆ ಆನಂದ ಇರಲ್ಲ. ಮೊದ್ಲೆಲ್ಲ 2-3 ಸಲ
ನಿಮ್ ಜೊತೆಲೇ ಬಂದಿದ್ಲಲ್ವಾ? ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರತ್ತಾ? ಹಾಗೆಲ್ಲ ನೀನು ನಿನ್ ಗಂಡ ಡೈವರ್ಸ್ವರೆಗೂ ಹೋಗಿದ್ರಿ. ಈಗೇನೋ ಸೌಭಾಗ್ಯ ಲಕ್ಷ್ಮಿ ವ್ರತ ಮಾಡ್ತಿದ್ದೀರ. ಎಷ್ಟು ವ್ಯತ್ಯಾಸ ಇದೆ. ನಮ್ಮ ವಿಷಯದಲ್ಲಿ ಕೂಡ ಅಷ್ಟೇ ವ್ಯತ್ಯಾಸ ಇದೆ. ನಾವು ಬರ್ಬೇಕಾ ಅವನಿ ಬರ್ಬೇಕಾ? ಚಾಯ್ಸ್ ಇಸ್ ಯೋರ್ಸ್. ಈ ಅವನಿ ನಮ್ಮ ಮನೆನ ಶನಿ ತರ ಹಿಡ್ಕೊಂಡು ಕಾಟ ಕೊಡ್ತಿದ್ದಾಳೆ. ಮುಗೀತಾ? ಬೈಬೇಕಾಗಿರೋದು ಅನ್ಬೇಕಾಗಿರೋದು ಇನ್ನೇನಾದ್ರೂ ಇದೆಯಾ ಹೇಳಿ. ನೀವು ಹೊರಡಿ. ನೀವೇನು ಅನ್ಕೊಳಲ್ಲ ಅಂದ್ರೆ ಒಂದ್ ಮಾತು. ಏನದು? ಅವನಿನ ಕರಿಬೇಕಾ ಬೇಡವಾ ಅನ್ನೋದು ನೀವ್ ಹೇಳ್ಬಾರ್ದು, ವೇದವತಿಯವ್ರು ಹೇಳ್ಬೇಕು. ಆ ಥರ ಏನೂ ಇಲ್ಲ. ನಮ್ಮ ಮಾತೆ ಫೈನಲ್. ನೀವ್ ಹೇಳೋದಲ್ಲ, ನಿಮ್ ಅತ್ತೆಯವರು ನಮ್ಮ ಹತ್ರ ಹೇಳಿದ್ರೆ ನಾವು ಕರೀದೆ ಹೊರಟೋಗ್ತೀವಿ. ವೇದವತಿಯವರೇ, ವೇದವತಿಯವರೇ, ಏನಾಯ್ತು? ವ್ರತ ಮಾಡ್ತಿದೀವಿ ಅಂತ ಕರಿಯೋಕ್ ಬಂದ್ರೆ ನಿಮ್ ಚಿಕ್ಕ ಸೊಸೆನ ಕರಿಬಾರ್ದು ಅಂತ ಇವ್ರು ಹೇಳ್ತಿದ್ದಾರೆ. ನಮ್ಗೆ ನಿಮ್ ಮಾತೆ ವೇದವಾಕ್ಯ, ಬೇರೆಯವ್ರ ಮಾತು ಕೇಳೋದಿಲ್ಲ. ನೀವು ಬೇಡ ಅಂತ ಹೇಳಲ್ಲ, ಬೇಡ ಅಂತ ಹೇಳಿದ್ರೆ ನಾವು ಕರೀದೆ ಹಾಗೆ ಹೊರಟೋಗ್ತೀವಿ. ಇವರೆಲ್ಲರೂ ನನಗೆ ತುಂಬಾ ಮಾತನಾದ್ರು. ಹೊರಗಡೆಯವ್ರ ಮುಂದೆ ಮನೆಯವ್ರನ್ನ ಹೇಗೆ ಗೌರವಿಸ್ಬೇಕು ಅನ್ನೋದು ಪೂರ್ತಿಯಾಗಿ ಮರ್ತೋಗಿದ್ದಾರೆ. ನೀವೇ ಹೇಳಿ ಅತ್ತೆ. ಅತ್ತೆ ಖಂಡಿತ ಬಾ ಅಂತ ಹೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಇವ್ರ ಮಾತೆಲ್ಲ ಹಾಗಿರ್ಲಿ, ನೀವು ಹೇಳಿ ವೇದವತಿಯವರೇ, ನೀವ್ ಏನ್ ಹೇಳ್ತೀರೋ ಹಾಗೆ ಮಾಡ್ತೀವಿ. ಅವನಿನ ವ್ರತಕ್ಕೆ ಕರಿಬೇಡಿ. ಅವನಿ ಅಲ್ಲಿಗೆ ಬಂದ್ಲು ಅಂದ್ರೆ ನಾನು ಕೂಡ ಬರಕ್ಕಾಗ್ದಿರೋಂಥ ಪರಿಸ್ಥಿತಿ. ಅವನಿ ಬಂದ್ಲು ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇರೋದಕ್ಕೆ ಅವನಿನ ಕರಿಬೇಡಿ ಅಂತಿದ್ದೀನಿ. ಇದು ತುಂಬಾ ಅನ್ಯಾಯ ಅಮ್ಮ. ಅವನಿನ ಹೀಗೆ ದೂರ ಮಾಡೋದು ಒಳ್ಳೇದಲ್ಲ ಅಮ್ಮ. ನನ್ನ ಮುಂದೆ ಜಾಸ್ತಿ ಮಾತಾಡಬೇಡ. ಅವನಿ ಖಂಡಿತ ಬರ್ತಾಳೆ, ನೀವು ಕರೀರಿ. ಅವನಿ ಬಂದ್ರೆ ನಾನು ಬರೋದಿಲ್ಲ. ನಮ್ಗೆ ನೀವೇ ಮುಖ್ಯ, ಆಮೇಲೆ ಬೇರೆಯವರೆಲ್ಲ. ನೀವು ಹೇಳ್ದಾಗೆ ಮಾಡ್ತೀವಿ. ನನ್ನ ಹೆಂಡ್ತಿನ ಹೀಗೆ ಅವಾಯ್ಡ್ ಮಾಡೋದು ನನಗಿಷ್ಟ ಆಗ್ತಿಲ್ಲ ಅಮ್ಮ. ನಿಮ್ಗಿಷ್ಟ ಇದ್ರೂ ಇಲ್ಲದೆ ಇದ್ರೂ ನೀವು ನಾನು ಹೇಳ್ದಾಗೆ ಕೇಳಲೇಬೇಕು. ಒಳಗಡೆ ಹೋಗಿ. ಬೇಡ ಅವನಿ, ಇನ್ಮೇಲೆ ನೀನು ಈ ಕುಟುಂಬದ ಪರವಾಗಿ ಯೋಚನೆ ಮಾಡಬೇಡ. ನನ್ನ ಕುಟುಂಬದ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ನನ್ನ ಹೆಂಡತಿಗೆ ನಾನು ಹೇಳೋದು ತಪ್ಪೇ ಆಗಿರ್ಬೋದು. ಬಟ್ ಪರಿಸ್ಥಿತಿ ನೋಡ್ತಾ ಇದ್ರೆ ಹೀಗೆ ಹೇಳ್ದೆ ಇರೋಕ್ಕಾಗಲ್ಲ. ಅವಮಾನಗಳನ್ನ ಸಹಿಸ್ಕೋತಾನೆ ಇದೆಯಾ? ಆದ್ರೂ ಸರಿ, ಅಮ್ಮನಿಗೆ ನೀನು ಅರ್ಥನೇ ಆಗ್ತಿಲ್ಲ. ಮನೆಯವರು ಹೊರಗಡೆಯವ್ರ ಮುಂದೆ ಅವಮಾನಿಸಿದ್ರೆ ಯಾರಿಗೆ ಆದ್ರೂ ನೋವಾಗತ್ತೆ ಬಾವ. ಅವ್ರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರ್ತಿಲ್ಲ. ತುಂಬಾ ಓದ್ಕೊಂಡಿದ್ದಾರೆ, ಆದ್ರೆ ಏನ್ ಲಾಭ? ಲಾವಣ್ಯ ಅಕ್ಕ, ನಿಹಾರಿಕಾ, ವಸಂತ ಅತ್ಗೆ ಏನಂದ್ರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಸಮಾಧಾನ ಮಾಡ್ಕೊಂತೀನಿ. ಅದು ನನಗೆ ದೊಡ್ಡ ಕಷ್ಟ ಅಲ್ಲ. ಅತ್ತೆ ಕೂಡ ಎಲ್ಲರ ಜೊತೆಲೂ ಸೇರಿ ಹಾಗೆ ಮಾತಾಡ್ತಾ ಇದ್ರೆ ತುಂಬಾ ನೋವು ಆಗ್ತಾ ಇದೆ. ಅವನಿ,
ಮಾಡಿದ ತಪ್ಪು. ಅದಕ್ಕೆ ಇಲ್ಲಿ ನಿನ್ನ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಅತ್ತೆ, ನಿನ್ನೊಬ್ಳಿಗೋಸ್ಕರ ಅಲ್ಲಿ ನಾನು 3 ಜನನ್ನ ಕಳ್ಕೊಳ್ಳೋದಕ್ಕಾಗೋದಿಲ್ಲ. ವ್ರತಕ್ಕೆ ಹೋಗೋದಕ್ಕೆ ನಿನಗೆ ಅನುಮತಿ ಕೊಟ್ರೆ ಅವ್ರು ಬರೋದಿಲ್ಲ. ಹೊರಗಡೆ ಅವ್ರ ಮುಂದೆ ನಾವು ಕೀಳಾಗ್ಬಿಡ್ತೀವಿ. ವೇದವತಿ ಮನೆಯಲ್ಲಿ ಜಗಳ ನಡೀತಿದೆ ಅಂತ ಜನ ಗುಸ್ಗುಸು ಅಂತ ಮಾತಾಡ್ಕೊಳ್ಳೋ ಅವಕಾಶನ ನಾನು ಅವ್ರಿಗೆ ಕೊಡಬಾರ್ದು ಅಂತ ಅಷ್ಟೇ. ನಿನ್ ಮೇಲೆ ನನಗೆ ಅಭಿಮಾನ ಇದೆ. ಈ ಮನೆಯವ್ರಿಗೆ ನಿನ್ ಮೇಲೆ ದ್ವೇಷ ಇದೆ. ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗಳು, ಕಾಲಿಟ್ಟಿರೋ ದೊಡ್ಡ ಸೊಸೆ, ಹಾಗೆ ಸೊಸೆ ಆಗೋಳು ಎಲ್ರಿಗಿಂತ ನೀನೇ ಬೇಗ ಅರ್ಥ ಮಾಡ್ಕೋತೀಯ. ಯಾಕಂದ್ರೆ ನೀನು ಚೆನ್ನಾಗಿ ಯೋಚನೆ ಮಾಡೋದ್ರಲ್ಲಿ ಎಲ್ರಿಗಿಂತ ಮೊದಲನೇ ಸ್ಥಾನದಲ್ಲಿ ಇರ್ತೀಯಮ್ಮ. ನೀನು ನಮ್ಮ ರಕ್ತ ಸಂಬಂಧಿ ಆಗಿರೋದಕ್ಕೆ ಏನಾದ್ರೂ ತಡ್ಕೋತೀಯ. ನಿನ್ನ ತಾಳ್ಮೆ ಅವ್ರಿಗಿರೋದಿಲ್ಲ. ನಾನು ಹೀಗೆ ವರ್ತಿಸಿ ನಿನಗೆ ನೋವು ಕೊಟ್ಟಿರೋದಕ್ಕೆ ನನ್ನ ಕ್ಷಮಿಸು. ಈ ಮಧ್ಯೆ ಅಮ್ಮ ತನ್ನ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿನ ಹೇಳ್ಕೊತಿದ್ದಾಳೆ ಅಂದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಹೆಣ್ಣು ಆ ಮನೆಗೆ ಅಮ್ಮ ಆದ್ರೂ ಆಗಿರ್ಬೇಕು, ಇಲ್ಲ ಅಂದ್ರೆ ಅಮ್ಮನ ಹಾಗೆ ಯೋಚನೆ ಮಾಡೋಳಾಗಿರ್ಬೇಕು. ನೀನು ಈ ಕುಟುಂಬದ ಬಗ್ಗೆ ಯಾಕೆ ಅಮ್ಮನ ಹಾಗೆ ಯೋಚನೆ ಮಾಡ್ತೀಯೋ ನನಗೆ ಗೊತ್ತು. ಮತ್ತೊಂದ್ಸಲ ಜಾತಕನ ಪರಿಶೀಲಿಸಿ ಏನಾದ್ರೂ ದೋಷ ಇದ್ರೆ ಹೇಳ್ತೀರಾ ಅಂತ ನಿಮ್ಮ ಹತ್ರ ಬಂದಿದ್ದೀವಿ. ಅವನಿ ದಿನಕ್ಕೆ ಇನ್ನೂ ಹೆಚ್ಕೋತಿದ್ದಾಳೆ. ಅವನಿನ ಹೇಗಾದ್ರೂ ಎದುರಿಸಬಹುದು. ಸ್ವಾಮೀಜಿ ಹತ್ರ ನನ್ನ ಜಾತಕದ ವಿಷಯ ಬಯಲಾಗದೆ ಇದ್ರೆ ಸಾಕು. ಅವರು ನನ್ನ ಹಸ್ತಮುದ್ರೆನ ನೋಡಿದ್ರೋ ಇಲ್ವೋ? ಹೀಗೆ ಸಿಕ್ಕಾಕಿಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಿಹಾರಿಕಾ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ವೇದವತಿ ಮನೆಯಿಂದ ಹೊರಗಡೆ ಬರ್ತಿದ್ದೆ. ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಿದ್ದೆ. ಓಂ ನಮಃ ಶಿವಾಯ. ಯಾರು? ನಾನು ನಿಹಾರಿಕಾ, ವೇದವತಿ ಅವ್ರ ಸೊಸೆ ಆಗೋಳು. ನೀವಾ? ನಮಸ್ಕಾರ ನಮ್ಮ. ಅವತ್ತು ನನ್ನ ಜಾತಕ ಮತ್ತೆ ಹಸ್ತಮುದ್ರೆನ ಕೊಟ್ಟಿದ್ದೆ ಅಲ್ವಾ? ಹೌದಮ್ಮ, ನೆನ್ಪಿದೆ. ಅದನ್ನ ಗುರುಗಳು ಪರಿಶೀಲನೆ ಮಾಡಿದ್ರಾ? ಅವತ್ತಿನಿಂದ ಅವರಿಗೆ ಆಗ್ಲಿಲ್ಲ, ಇವಾಗಷ್ಟೇ ಅದನ್ನ ನೋಡ್ತಾ ಇದ್ದಾರೆ. ಯಾವ ಕೆಲಸನಾದ್ರೂ ಒಂದು ದೀಕ್ಷೆಯಲ್ಲಿ ಶುರು ಮಾಡಿದ್ರು ಅಂದ್ರೆ ಅದು ಪೂರ್ತಿ ಆಗೋವರೆಗೆ ಸುಮ್ಮನೆ ಬಿಡೋದಿಲ್ಲಮ್ಮ. ನನ್ನ ಕೈ ರೇಖೆನ ನೋಡಿ ಗುರುಗಳು ನನ್ನ ಜಾತಕದ ಬಗ್ಗೆ ಇರೋದನ್ನ ಇರೋ ಹಾಗೆ ಹೇಳೋಕ್ಕಾಗತ್ತಾ? ಅವರು ಮಹಾಪಂಡಿತರು, ಕಾಲಜ್ಞಾನಿ. ಅವರ ವಿಷಯದಲ್ಲಿ ನೀವು ಅಷ್ಟೊಂದು ಸಂದೇಹ ಪಡೋ ಅಗತ್ಯನೇ ಇಲ್ಲ. ಮೊದಲು ವೇದವತಿಯವರ 2ನೇ ಮಗ
ಬದುಕಿರೋ ವಿಷಯ ಕೂಡ ಹೇಳಿರೋದು ಇವರೇ ಅಲ್ವೇನಮ್ಮ? ಮುಹೂರ್ತದ ವಿಷಯದಲ್ಲಾಗ್ಲಿ, ಜಾತಕದ ವಿಷಯದಲ್ಲಾಗ್ಲಿ, ಭೂತ ಭವಿಷ್ಯತ್ ವರ್ತಮಾನ ವಿಷಯದಲ್ಲಾಗ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿ ಎಲ್ಲದ್ರ ಬಗ್ಗೆ ಹೇಳೋಕ್ಕಾಗೋ ದೈವಶಕ್ತಿ ಇರೋವಂಥವ್ರು ಇವರು. ನೀವು ತಗೊಂಡು ಬಂದಿರೋ ಜಾತಕದ ಪೇಪರಲ್ಲಿ ಒಂದು ವೇಳೆ ಏನಾದರೂ ಚಿಕ್ಕ ತಪ್ಪು ಇದ್ದರೆ, ಅವರ ಮಾತು ದಾರಿ ತಪ್ಪುತ್ತೇನೋ ಆದರೆ ಕೈರೇಖೆ ಮಾತ್ರ ಯಾರನ್ನೂ ಮೋಸ ಮಾಡೋಕ್ಕಾಗಲ್ಲ.